ಯಾವುದಕ್ಕೆ ಬೆಲೆ ಕೊಡಬೇಕು, ಯಾವುದಕ್ಕೆ ಉತ್ತಮವಾದ ಸ್ಥಾನವನ್ನು ನೀಡಬೇಕು, ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು. ಯಾವುದಕ್ಕೆ ಬೆಲೆ ಕೊಡಬೇಕೋ ಅದಕ್ಕೆ ಕೊಡದೆ, ಯಾವುದಕ್ಕೆ ಬೆಲೆ ಕೊಡಬಾರದೋ ಅದಕ್ಕೆ ಕೊಟ್ಟಿದ್ದಾದರೆ ಅವನ ಜೀವನದಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಈ ಸಂದೇಶವನ್ನು ಶ್ರೀಮದ್ ಭಾಗವತ ಧ್ರುವರಾಜರ ಕಥೆಯಲ್ಲಿ ನಮ್ಮೆಲ್ಲರಿಗೆ ತಿಳಿಸ್ತಾ ಇದೆ. ಸ್ವಯಂಭುವ ಮನುವಿನ ಮಗ ಉತ್ತಾನಪಾದ, ಪ್ರಿಯವ್ರತ ಉತ್ತಾನಪಾದ ಅಂತ ಇಬ್ಬರು. ಉತ್ತಾನಪಾದ ರಾಜನಾಗಿದ್ದಾನೆ. ಇಬ್ಬರು ಮಡದಿಯರು, ಸುರುಚಿ, ಸುನೀತಿ. ಸುರುಚಿಯನ್ನು ಹತ್ತಿರದಲ್ಲಿಟ್ಟುಕೊಂಡಿದ್ದಾನೆ, ಸುನೀತಿಯನ್ನು ಹೊರಗೆ ಇಟ್ಟಿದ್ದಾನೆ. ಇಬ್ಬರೂ ಮಡದಿಯರೇ, ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದವರೇ. ಆದರೆ ಸುನೀತಿ ಮಾತ್ರ ದೂರ ಇದ್ದಾಳೆ, ಸುರುಚಿ ಹತ್ತಿರ ಇದ್ದಾಳೆ. ಅವನ ಹೆಸರು ಉತ್ತಾನಪಾದ. ಪಾದ ಅಂದರೆ ಕಾಲು, ಉತ್ತಾನ ಅಂದರೆ ಮೇಲೆ, ತಲೆ ಕೆಳಗೆ, ಕಾಲು ಮೇಲೆ. ತಲೆ ಬಹಳ ಮಹತ್ವದ ಅಂಗ, ಉತ್ತಮ ಅಂಗ ಅಂತೆ ತಲೆಗೆ ಕರೆಯೋದು. ಯಾವುದು ಉತ್ತಮ ಅಂಗ ಅದು ಕೆಳಗಾಗಿದೆ. ಪಾದ, ಕಾಲಿಗೆ ಕೈ ಹಚ್ಚಿದರೂ ಕೈ ತೊಳ್ಕೋತಾನೆ, ಕಾಲು ಹೊಲಸು ಅಂತ. ಕಾಲು ಬಹಳ ಮಹತ್ವದ ಅಂಗ, ಓಡಾಡುವುದಕ್ಕೆ ಬೇಕು ನಿಜ, ಆದರೆ ಕಾಲು ಎಲ್ಲಿರಬೇಕೋ ಅಲ್ಲೇ ಇರಬೇಕು. ಕಾಲು ಬಹಳ ಮಹತ್ವದ ಅಂಗ, ಅದಿಲ್ಲದೆ ಇದ್ರೆ ಓಡಾಡ್ಲಿಕ್ಕಾಗೋದಿಲ್ಲ ಅಂತ ನೆಕ್ಕಲಿಕ್ಕಾಗೋದಿಲ್ಲ. ಕಾಲು ತಾಕಿದ ಪದಾರ್ಥವನ್ನು ತೊಳೆದು ಬಾಯಿಗೆ ಹಾಕ್ತಾನೆ ಅಂದಮೇಲೆ ಕಾಲೇ ಬಾಯಿಯಲ್ಲಿ ಹಾಕೋದು ಹೇಗೆ? ದೇವರು ಹಾಕ್ತಾನೆ. ಕೃಷ್ಣ ತನ್ನ ಬೆರಳನ್ನು, ಕಾಲು ಬೆರಳನ್ನು ಚೀಪ್ತಾನೆ, ಯಾಕೆಂದರೆ ಅವನ ಕಾಲಿಗೆ ಹೊಲಸೇ ಇಲ್ಲ. ಅವನು ಮಾಡ್ತಾನೆ ಅಂತ ಎಲ್ಲರೂ ಮಾಡಲಿಕ್ಕಾಗುವುದಿಲ್ಲ. ಅವನ ಕಾಲಿಗೂ ತಲೆಗೂ ವ್ಯತ್ಯಾಸ ಇಲ್ಲ. ಅವನ ಕಾಲೂ ಉತ್ತಮವೇ, ತಲೆಯೂ ಉತ್ತಮವೇ. ಆದರೆ ಒಬ್ಬ ಮಾನವ ತಾನು ಆಲೋಚನೆ ಮಾಡಬೇಕಾದರೆ ಅವನ ಹೆಸರಲ್ಲೇನೆ ಗೊತ್ತಾಗ್ತಾ ಇದೆ ಯಾವುದಕ್ಕೆ ಏನು ಸ್ಥಾನ ಕೊಡಬೇಕೋ ಅದು ಕೊಟ್ಟ ಹಾಗೆ ಕಾಣಿಸಲಿಲ್ಲ ಅಂತ. ಪಾದ ಕೆಳಗಿರಬೇಕು, ಅದು ಮೇಲೆ. ಅಂದರೆ ಅವನು ಹಾಗೆ ಓಡಾಡ್ತಿದ್ದ ಅಂತ ತಿಳ್ಕೊಬೇಡಿ, ಹೆಸರಿನಲ್ಲಿ ಹಾಗಿದೆ. ಕಾಲು ಕೆಳಗಿರಬೇಕಾದದ್ದು ಮೇಲಿದೆ, ಅದರರ್ಥ ಕಾಲು ಮೇಲೆ ಬಂದಿದೆ ಅಂದರೆ ತಲೆ ಕೆಳಗಾಗಿದೆ ಅಂತೆ ಅರ್ಥ. ಅದರರ್ಥ ನೀತಿ, ತತ್ವಜ್ಞಾನ, ಭಕ್ತಿ, ಶ್ರದ್ಧೆ ಇವುಗಳಿಗೆಲ್ಲ ಉನ್ನತವಾದಂತಹ ಸ್ಥಾನ ಇರಬೇಕು. ರುಚಿ, ಭೋಗ, ಐಷ ಆರಾಮಗಳು ಇವುಗಳಿಗೆ ಕನಿಷ್ಠ ಸ್ಥಾನ ಇರಬೇಕು. ಮಾನವನಾಗಿ ಬದುಕಬೇಕು ಅಂತಂದರೆ ಭೋಗ, ರುಚಿ ಇವುಗಳೆಲ್ಲ ಬೇಕೇ ಬೇಕು. ಆದರೆ ಅವುಗಳಿಗೆ ಬಹಳ ದೊಡ್ಡ ಸ್ಥಾನ ಇದ್ದು ನೀತಿಗೆ ನೀಚ ಸ್ಥಾನ ಇರಬಾರದು. ಇವನ ಜೀವನದಲ್ಲಿ ಹಾಗಾಗಿದೆ. ಅವನು ಸಾಮಾನ್ಯ ಅಲ್ಲ, ದೊಡ್ಡ ಭಗವದ್ಭಕ್ತ, ಮಹಾಜ್ಞಾನಿ. ಆದರೆ ಪ್ರಾರಬ್ಧ ಕರ್ಮವಶಾತ್ ಈ ತರಹದ ಘಟನೆ ನಡೆದು ಹೋಗಿದೆ. ನೀತಿಯನ್ನು ದೂರ ಇಟ್ಟಿದ್ದಾನೆ. ಸುನೀತಿಯ ಮಗನೇ ಧ್ರುವ, ಸುರುಚಿಯ ಮಗ ಉತ್ತಮ.
ಎಷ್ಟು ಸುಂದರವಾಗಿ ಶ್ರೀಮದ್ ಭಾಗವತ ನಮಗೆ ಸಂದೇಶವನ್ನು ನೀಡುತ್ತೆ. ಸತ್ಯವಾದ ಘಟನೆ, ನಡೆದ ಘಟನೆ, ಆ ಘಟನೆಯಲ್ಲಿ ಎಂತಹ ಸಂದೇಶ ಅಡಗಿದೆ ನೋಡಿ. ಸಂದೇಶ ಕೊಡಬೇಕು, ಒಂದು ಕಥೆ ಹೇಳಬೇಕು ಅನ್ನೋದಕ್ಕೆ ಕಟ್ಟಿ ಹೇಳಿದ ಕಥೆ ಅಲ್ಲ, ಸತ್ಯವಾಗಿ ನಡೆದ ಘಟನೆಯನ್ನೇ ತಿಳಿಸಿದ್ದಾರೆ, ಅದರಲ್ಲಿ ಸಂದೇಶವನ್ನು ತುಂಬಿದ್ದಾರೆ. ನೀತಿಯ ಮಗ ಧ್ರುವ ಅಂದರೆ ಎಂತಹ ಉತ್ತಮವಾದ ಮಾತನ್ನು ಭಾಗವತ ಹೇಳುತ್ತದೆ. ಪ್ರಾರಂಭದಲ್ಲಿ ನಮಗೆ ಕಷ್ಟ ಅನ್ನಿಸಬಹುದು ನೀತಿಯಿಂದ ಬದುಕುವುದಕ್ಕೆ, ನೀತಿಯಿಂದ ಬಾಳುವುದಕ್ಕೆ ಕಷ್ಟ ಅನಿಸಿದರೂ ಕೂಡ ಅದರಿಂದ ಸಿಗೋ ಲಾಭ ಮಾತ್ರ ಇದು ಸ್ಥಿರ, ಅದು ಧ್ರುವ. ಸುನೀತಿಯ ಮಗ ಧ್ರುವ ಅಂತ ಹೇಳುವ ಮೂಲಕ ಭಾಗವತ ನಮಗೆ ತಿಳಿಸಿದ್ದೇನು ಅಂದರೆ, ನೀತಿಯಿಂದ, ನೀತಿವಂತಿಕೆಯಿಂದ ನಮಗೆ ಸ್ಥಿರವಾದ ಶಾಶ್ವತವಾದ ಫಲ ಸಿಗತ್ತೆ. ಅನೀತಿಯಿಂದ, ಭ್ರಷ್ಟಾಚಾರದಿಂದ ತತ್ಕಾಲದಲ್ಲಿ ನಮಗೆ ಭಾರೀ ಫಲ ಸಿಕ್ಕಂತೆ ತೋರಿದರೂ ಅದು ಸ್ಥಿರ ಅಲ್ಲ. ಸುರುಚಿಯ ಮಗ ಉತ್ತಮ. ಭೋಗಾಸಕ್ತಿಯನ್ನ ಇಟ್ಟುಕೊಂಡು ಭೋಗಗಳಿಗೆ ಪ್ರಾಶಸ್ತ್ಯವನ್ನು ನೀಡಿ ಐಷ ಆರಾಮದ ಜೀವನಕ್ಕೆ ತನ್ನನ್ನು ತಾನು ವಿಶೇಷವಾಗಿ ರೂಢಿಸಿಕೊಂಡಂತಹ ವ್ಯಕ್ತಿಗೆ ಆ ಕಾಲದಲ್ಲಿ ಉತ್ತಮವಾದ ಫಲ ಸಿಕ್ಕಂತೆ ಅನಿಸ್ತದೆ. ಆದರೆ ಅದು ಉತ್ತಮವಾಗಿರುತ್ತದೆ. ಏನು ಹಾಗಂದರೆ, ಉತ್ತಮ ಅನ್ನುವ ಶಬ್ದಕ್ಕೆ ಬಹಳ ಕೊನೆಯದು, ಲಾಸ್ಟ್ ಅನ್ನೋ ಅರ್ಥವೂ ಇದೆ ಸಂಸ್ಕೃತದಲ್ಲಿ. ಉತ್ತಮ ಅಂದರೆ ಬಹಳ ದೊಡ್ಡದು ಅಂತೂ ಅರ್ಥ, ಉತ್ತಮ ಉತ್ತಮ ಅಂದರೆ ಕೊನೆ ಅಂತ ಅರ್ಥ. ಮೊದಲನೆಯದು ಪ್ರಥಮ, ಮಧ್ಯಮ ನಂತರದ್ದು, ಉತ್ತಮ ಅಂದರೆ ಕೊನೆಯದು ಅಂತ ಅರ್ಥ ಇದೆ. ರುಚಿಗೆ ಪ್ರಾಶಸ್ತ್ಯವನ್ನು ನೀಡಿದಂತಹ ವ್ಯಕ್ತಿ ಜೀವನದಲ್ಲಿ ನಾನು ಬಹಳ ಉತ್ತಮವಾದ ಫಲವನ್ನು ಅನುಭವಿಸ್ತೇನೆ ಅಂತ ತಿಳಿದಿರ್ತಾನೆ. ಆದರೆ ಅದು ಉತ್ತಮವಾದ ಫಲವಾಗಿರುತ್ತದೆ ಅಂದರೆ ಕೊನೆಯದು ನೀಚವಾದದ್ದು, ಹೀನವಾದದ್ದು. ಆದರೆ ತನಗೆ ಸಿಗೋದು ಬಹಳ ದೊಡ್ಡದು ಅಂತ ಅವನು ಭ್ರಮಿಸಿರ್ತಾನೆ. ಸುರುಚಿಯ ಮಗ ಉತ್ತಮ, ಸುನೀತಿಯ ಮಗ ಧ್ರುವ. ಮಹಾಭಾರತ ಹೇಳುತ್ತದೆ, ವರ್ಧತ್ಯ ಧರ್ಮೇಣ ನರಃ ತಥೋ ಭದ್ರಾಣಿ ಪಶ್ಯತಿ ತತಃ ಸಪತ್ನಾನ್ ಜಯತಿ ಸಮೂಲಂ ಹಿ ವಿನಶ್ಯತಿ. ಅಧರ್ಮದಿಂದ ಮನುಷ್ಯನಿಗೆ ಸಾಕಷ್ಟು ವೃದ್ಧಿಯಾದಂತೆ ತೋರುತ್ತದೆ. ಲಂಚ ತೆಗೆದುಕೊಳ್ಳೋದರಿಂದ ಬೇಕಾದಷ್ಟು ಸಂಪತ್ತು ಬಂತು, ಆನಂದವಾಗಿದ್ದೇನೆ ಅಂತ ಅಂದ್ಕೊಳ್ತಾನೆ. ಸುಳ್ಳು ಹೇಳುವುದರಿಂದ, ಮೋಸ ಮಾಡುವುದರಿಂದ ಬೇಕಾದಷ್ಟು ಬಂದಿದೆ ಅಂತ. ವರ್ಧತ್ಯ ಧರ್ಮೇಣ ನರಃ ತಥೋ ಭದ್ರಾಣಿ ಪಶ್ಯತಿ. ಎಲ್ಲ ಶತ್ರುಗಳನ್ನು ಗೆದ್ದೆ, ಎಲ್ಲರೂ ನನ್ನ ಕೈ ಕೆಳಗಾದರು, ವಶ ಆದರು ಅಂತ. ಆದರೆ ಕೊನೆಗೊಂದು ದಿನ ಸಮೂಲಂ ಹಿ ವಿನಶ್ಯತಿ, ಅದು ಸ್ಥಿರ ಅಲ್ಲ. ಉತ್ತಮ ಆಗಬಹುದು, ಆದರೆ ಧ್ರುವ ಅಲ್ಲ. ಸುರುಚಿಯಿಂದ, ಭೋಗಾಸಕ್ತಿಯಿಂದ, ಭೋಗಕ್ಕೇನೇ ನ್ಯಾಯದಿಂದ ಧರ್ಮದಿಂದ ಸಂಪಾದನೆ ಮಾಡಿದರೆ ತಪ್ಪಲ್ಲ, ಆದರೆ ಭೋಗದೊಳಗೇನೆ ಆಸಕ್ತಿಯನ್ನು ಇಟ್ಟುಕೊಂಡು ಧರ್ಮ ನೀತಿಗಳಿಗೆ ಪ್ರಾಶಸ್ತ್ಯವನ್ನು ಕೊಡದೆ ಧರ್ಮ ನೀತಿಗಳನ್ನು ಸ್ವಲ್ಪ ಆಚೆಗೆ ಇಟ್ಟರೆ, ಸುನೀತಿಯನ್ನು ಆಚೆಗಿಟ್ಟ ಸುರುಚಿ ಇದು. ಹೀಗಾಗಿ ಅಂತಹ ನೀತಿಯನ್ನು ದೂರ ಇಟ್ಟಂತಹ ಕೇವಲ ರುಚಿಗೆ ಮಾತ್ರ ಪ್ರಾಶಸ್ತ್ಯವನ್ನು ಕೊಟ್ಟಾಗ ಉತ್ತಮವಾದ ಫಲ ಸಿಕ್ಕಂತೆ ಅನಿಸುತ್ತೆ. ಆದರೆ ಅದು ಧ್ರುವ ಅಲ್ಲ, ಧ್ರುವ ಹೊರಗಿದ್ದಾನೆ. ಅದು ಉತ್ತಮ ಆದರೂ ಸ್ಥಿರ ಅಲ್ಲ, ತಾತ್ಕಾಲಿಕ, ನಶ್ವರ. ಇದನ್ನು ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಏನೇ ಇರಲಿ, ಎಷ್ಟೇ ಬರಲಿ, ನ್ಯಾಯದಿಂದ ಬಂದದ್ದರಲ್ಲಿ, ಧರ್ಮದಿಂದ ಬಂದದ್ದರಲ್ಲಿ ತೃಪ್ತಿ ಇರಬೇಕು, ನೀತಿವಂತನಾಗಿರಬೇಕು. ಹಣ ಒಂದೇ ಅಲ್ಲ, ಇನ್ಯಾವುದೇ ತರಹದ ಮಾನ ಇರಬಹುದು, ಮರ್ಯಾದೆ ಇರಬಹುದು,
ಹಣನೂ ಆಗಿರಬಹುದು, ಭೂಮಿ ಆಗಿರಬಹುದು, ಯಾವುದೇ ನೀತಿಯಿಂದ ಬಂದದ್ದು. ತಾನು ನೀತಿವಂತನಾಗಿದ್ದು ಏನು ಬರುತ್ತೋ ಅದು ಸ್ವಲ್ಪವಾದರೂ ಸ್ಥಿರ, ಶಾಶ್ವತ. ನೀತಿಯಿಂದ ತಾನು ಭ್ರಷ್ಟನಾಗಿ ಅಧರ್ಮವನ್ನು ಮಾಡ್ತಾ, ಅನ್ಯಾಯವನ್ನು ಮಾಡ್ತಾ, ಮೋಸವನ್ನು ಮಾಡ್ತಾ, ಸುಳ್ಳು ಹೇಳ್ತಾ, ಲಂಚ ತೆಗೆದುಕೊಳ್ತಾ ಎಷ್ಟು ಗಳಿಸಿದರೂ ಅದು ಸ್ಥಿರ ಅಲ್ಲ, ಅದು ಅಶಾಶ್ವತ, ಅದು ನಶ್ವರ. ಇದನ್ನು ತಿಳಿದು ನಡೆಯಬೇಕು ಅಂತ ಈ ಹೆಸರುಗಳಿಂದಲೇ ಶ್ರೀಮದ್ ಭಾಗವತ ನಮಗೆ ತೋರಿಸಿಕೊಡ್ತದೆ. ಕಥೆ ನಿಮಗೆಲ್ಲ ಗೊತ್ತಿದ್ದದ್ದು. ಧ್ರುವ ಮಹಾರಾಜ ಅರ್ಥಾತ್ ಬಾಲಕ ಧ್ರುವ, 5 ವರ್ಷದ ಬಾಲಕ, ತಂದೆಯ ತೊಡೆಯನ್ನು ಏರಬೇಕು ಅಂತ ಬಂದಾಗ ಸುರುಚಿ ಪಕ್ಕದಲ್ಲಿದ್ದವಳು ಗದ್ದರಿಸ್ತಾಳೆ, ತಂದೆಯ ತೊಡೆಯ ಮೇಲೆ ಏರುವ ಹಕ್ಕು ನಿನಗಿಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದರೆ ಮಾತ್ರ ತಂದೆಯ ತೊಡೆಯನ್ನು ಏರಬಹುದು, ಇಲ್ಲದಿದ್ದರೆ ಇಲ್ಲ. ಸುನೀತಿಯ ಹೊಟ್ಟೆಯಲ್ಲಿ ಹುಟ್ಟಿದ ನಿನಗೆ ತಂದೆಯ ತೊಡೆಯನ್ನು ಏರುವ ಅಧಿಕಾರ ಇಲ್ಲ ಅಂತ. ಅವನು ನನ್ನ ಮಗ, ನನ್ನ ತೊಡೆಯ ಮೇಲೆ ಕೂಡಬೇಕೋ ಬೇಡವೋ ಇದನ್ನು ಹೇಳೋದು ನನಗೆ ಅಧಿಕಾರ ಇದೆ, ನೀನ್ಯಾವಳು ಹೇಳುವವಳು ಅಂತ ಕೇಳಬಹುದಾಗಿತ್ತು ಉತ್ಥಾನಪಾದ. ನಿನ್ನ ಮಗನನ್ನು ಉತ್ತಮನನ್ನು ಕರೆದು ಕೂಡಿಸು, ಇನ್ನೊಬ್ಬರ ಮಗನನ್ನು ಕೂಡ ಬೇಡ ಅಂತ ಹೇಳುವುದಕ್ಕೆ ನಿನಗೇನು ಅಧಿಕಾರ ಅಂತ ಕೇಳಬಹುದಾಗಿತ್ತು. ಆದರೆ ಮಾಯಾಪಾಶಕ್ಕೆ ಸಿಲುಕಿದ್ದಾನೆ. ಸಹ ವ್ಯಕ್ತಿ ಧ್ರುವ ತನ್ನ ತೊಡೆಯ ಮೇಲೆ ಕೂಡುವ ಅರ್ಹತೆ ಪಡೆದಿದ್ದಾನೆ ಅಂತ ಗೊತ್ತಿದ್ದರೂ ಮಾತನಾಡುವುದಕ್ಕೆ ಸಾಧ್ಯವಾಗಿಲ್ಲ. ವ್ಯಕ್ತಿ ಯಾವುದೇ ಮೋಹ, ಮಾಯೆ, ಪಾಶ ಇವುಗಳಿಗೆ ಬಲಿಯಾಗಬಾರದು ಅನ್ನುವುದನ್ನು ಭಾಗವತ ತೋರಿಸ್ತದೆ. ಎಂತಹ ಸ್ಥಿರವಾದ ಫಲವನ್ನೂ ತಾನು ಕಳೆದುಕೊಳ್ಳುವ ಪ್ರಸಂಗ ಬರುತ್ತೆ. ಯೋಗ್ಯರಾದಂತಹ ವ್ಯಕ್ತಿಗಳಿಂದಲೂ ತಾನು ದೂರ ಇರುವಂತಹ ಪ್ರಸಂಗ ಬಂದೀತು. ಯಾವುದೇ ತರಹದ ಪ್ರೀತಿಯನ್ನು ಮಾಡುವುದು ತಪ್ಪಲ್ಲ, ಆದರೆ ಅದು ಮೋಹದಲ್ಲಿ ಪರ್ಯವಸಾನ ಆಗಬಾರದು. ಪ್ರೀತಿ ಪ್ರೀತಿಯಾಗಿಯೇ ಇರಬೇಕೇ ಹೊರತು ಮೋಹವಾಗಬಾರದು. ಇವನದು ಮೋಹದಲ್ಲಿ ಪರ್ಯವಸಾನ ಹೊಂದಿದೆ. ಯಾವುದು ಸ್ಥಿರ, ಯಾವುದು ನಶ್ವರ, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಇದೆಲ್ಲವನ್ನೂ ಮರೆತು ಕೇವಲ ಅವಳ ಮೇಲಿನ ಮೋಹಕ್ಕೆ ಬಲಿಯಾಗಿ ಧ್ರುವರಾಜನನ್ನು ಅವಳು ಆಚೆಗೆ ಹೋಗು ಅಂತ ಹೇಳಿದಾಗಲೂ ಸುಮ್ಮನೆ ಇರುವಂತಹ ಪ್ರಸಂಗ ಬಂದಿದೆ. ನೀವು ಧರ್ಮ ಮಾಡಬಾರದು, ನಾನು ಮನೆಯಲ್ಲಿರಬೇಕು ಅಂದರೆ ನೀವು ಸಂಧ್ಯಾವಂದನ ಮಾಡಬಾರದು, ದೇವರ ಪೂಜೆ ಮಾಡಬಾರದು, ಮಡಿ ಮೇಲ್ಗೆ ಯಾವುದನ್ನು ಆಚರಿಸಬಾರದು, ಇವುಗಳೆಲ್ಲ ಕರಾರು. ಎಲ್ಲದಕ್ಕೂ ಒಪ್ಪಿ ಮದುವೆ ಮಾಡಿಕೊಳ್ಳುವವರಿದ್ದಾರೆ ಕೆಲವರು, ಅಥವಾ ಮದುವೆ ಮಾಡಿಕೊಂಡ ಮೇಲೆ ಎಲ್ಲ ಕರಾರು ಮಾಡಿದರೂ ಅದನ್ನು ತಲೆಬಗ್ಗಿಸಿ ಅನುಷ್ಠಾನದಲ್ಲಿ ತರುವವರಿದ್ದಾರೆ. ಇದರಿಂದ ಏನನ್ನು ಕಳೆದುಕೊಳ್ತಾರೆ ಎನ್ನುವ ಎಚ್ಚರ ಇರಲಿ ಅಂತ ಭಾಗವತ ಹೇಳುತ್ತದೆ. ಧ್ರುವನಿಗೇನು ದೊಡ್ಡ ಹಾನಿಯಾಗಿಲ್ಲ, ಅವನಿಗೆ ದೊಡ್ಡ ಲಾಭವೇ ಆಗಿದೆ. ಆದರೆ ಧ್ರುವನಂತಹ ವ್ಯಕ್ತಿಯನ್ನ ಕಾಡಿಗೆ ಕಳಿಸುವ ಪ್ರಸಂಗ ಬಂತು. ಧ್ರುವನಂತಹ ವ್ಯಕ್ತಿ ದೂರ ಆಗುವ ಪ್ರಸಂಗ ಬಂತು. ಕಾರಣ ತಾನು ಹೆಂಡತಿಯ ಮಾತನ್ನು ಕೇಳಿದ್ದಕ್ಕೆ. ಯಾವುದು ಹಿತ, ಯಾವುದು ವಿಹಿತ, ಅಂತಹ ಮಾತುಗಳನ್ನು ಅವಶ್ಯವಾಗಿ ಕೇಳಬಹುದು. ಆದರೆ ಯಾವುದು ಶಾಸ್ತ್ರಗಳಿಗೆ ವಿರುದ್ಧ, ಯಾವುದು ಧರ್ಮ ನೀತಿ ನ್ಯಾಯಗಳಿಗೆ ವಿರುದ್ಧ, ಅಂತಹ ಮಾತುಗಳಾದರೂ ಪರವಾಗಿಲ್ಲ, ಹೇಳ್ತಾರೆ ಅನ್ನೋ ಮಾತ್ರಕ್ಕೆ ಅದನ್ನು ಕೇಳಿ ನನ್ನ ಜೀವನದಲ್ಲಿ
ದೊಡ್ಡ ಲಾಭದಿಂದ ವಂಚಿತನಾಗ್ತೇನೆ ಅಂತನ್ನುವುದು ಮಾತ್ರ ಎಂದಿಗೂ ಸಲ್ಲದು. ಅದಾಗಬಾರದು, ಎಚ್ಚರ ಇರಲಿ. ಇಷ್ಟಂದದ್ದೇ ತಡ. ಧ್ರುವ ಅಲ್ಲಿಂದ ಹೊರಟು ಬಿಟ್ಟ. 5 ವರ್ಷದ ಬಾಲಕನಾಗಿದ್ದರೂ ಅವನಿಗೊಂದು ಸ್ವಾಭಿಮಾನ ಇತ್ತು. ಅಲ್ಲಿಂದ ಹೊರಟು ತಾಯಿಯ ಹತ್ತಿರ ಬಂದು ತನ್ನ ದುಃಖವನ್ನು ತೋಡಿಕೊಂಡ. ಸುರುಚಿ ಇನ್ನೊಂದು ಮಾತು ಹೇಳಿದ್ಲು, ನಿನಗೇನಾದರೂ ಇಷ್ಟು ಕೂಡಬೇಕು ಅಂತ ಅಪೇಕ್ಷಣೆ ಇದ್ದರೆ ದೇವರನ್ನು ಕುರಿತು ತಪಸ್ಸು ಮಾಡು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ, ಆಮೇಲೆ ಕೂಡು ಅಂತ. ಅದನ್ನು ಹೇಳಿದರೆ ಸುನೀತಿ ಏನು ಹೇಳಬೇಕು? ಸುರುಚಿ ಹೇಳಿದ ಮಾತು ಬಹಳ ಒಳ್ಳೆಯ ಮಾತು ಹೇಳಿದ್ದಾಳೆ ನಿನಗೆ ಅಂತಾಳೆ. ದೇವರ ಸಾಕ್ಷಾತ್ಕಾರ ಮಾಡಿಕೊಂಡು ಬಾ ಅಂತ ಹೇಳಿದ್ದಾಳೆ. ಎಷ್ಟು ಒಳ್ಳೆಯ ಮಾತು ನೋಡಿ. ತೊಡೆಯ ಮೇಲೆ ಕೂಡಬೇಡ ಅಂತ ಬೈದು ಕಳಿಸಿದ್ದನ್ನು ಎತ್ತಿ ತೋರಿಸ್ತಾ ಇಲ್ಲ ತಾಯಿ. ತಾಯಂದಿರು ಮಕ್ಕಳಿಗೆ ಯಾವ ರೀತಿ ನೀತಿಯನ್ನು ಕಲಿಸಬೇಕು ಅನ್ನುವುದನ್ನು ಸುನೀತಿ ತೋರಿಸಿಕೊಡ್ತಾಳೆ. ಹೇಳಬಹುದಾಗಿತ್ತಲ್ವ, ಎಂತಹ ನೀಚಳು, ದುಷ್ಟಳು, ಹೋಗೋದೇ ಬೇಡ, ಅವರ ತೊಡಿ ಮೇಲೆ ಕೂತ್ರೆ ನಿನಗೇನು ದೊಡ್ಡ ಪುರುಷಾರ್ಥ ಆಗೋದಿದೆ, ಬೇಡ ಅಂದರೆ ಬಿಟ್ಬಿಡು, ಆ ಕಡೆಗೆ ಮುಖನೇ ಮಾಡಬೇಡ, ನಿಮ್ಮ ತಂದೆಯೂ ಬೇಡ, ಸವತಿಯೂ ಬೇಡ, ಯಾರು ಮಲತಾಯಿಯೂ ಬೇಡ, ಆ ದಿಕ್ಕಿಗೆ ಮುಖ ಮಾಡಬೇಡ, ಅವರೆಲ್ಲ ಹಾಳಾಗಿ ಹೋಗಲಿ ಅಂತ ಶಾಪ ಹಾಕಬಹುದಾಗಿತ್ತು. ಹೋಗಿ ಹೊಡೆದು ಬಾ, ಜಗಳಾಡಿ ಬಾ ನಿನ್ನ ಅಣ್ಣ ತಮ್ಮನ ಜೊತೆಗೆ ಅಂತ ಹೇಳಬಹುದಾಗಿತ್ತು. ಹಠ ಮಾಡಿ ತೊಡೆಯೇರು ಅಂತ ಹೇಳಬಹುದಾಗಿತ್ತು. ಯಾವುದೂ ಹೇಳಿಲ್ಲ. ಹಠ ಮಾಡುವುದಕ್ಕೂ ಕಲಿಸಲಿಲ್ಲ, ತಮ್ಮನ ಜೊತೆಗೆ ಜಗಳಾಡುವುದಕ್ಕೂ ಹೇಳಲಿಲ್ಲ, ಮಲತಾಯಿಯನ್ನು ದೂರದಿಂದ ಒಂದು ಕಲ್ಲು ತಗೊಂಡು ತಲೆಗೆ ಒಡೆಯಂತೂ ಹೇಳಲಿಲ್ಲ, ಏನೂ ಹೇಳಲಿಲ್ಲ. ಎಂತಹ ಒಳ್ಳೆಯ ಮಾತು ನಿನಗೆ ಉಪದೇಶ ಮಾಡಿದ್ದಾಳವಳು ಅಂತ. ತನ್ನ ಮಗನಿಗಾದ ಈ ದುಃಖ, ಅವಮಾನ, ಆ ಮೂಲಕ ತನಗಾದ ಅವಮಾನ, ಇದ್ಯಾವುದನ್ನೂ ಗಮನಿಸದೆ ಅವಮಾನವನ್ನು ಸಹಿಸುವುದೇ ಒಂದು ದೊಡ್ಡ ತಪಸ್ಸು ಅಂತ ಭಾವಿಸಿದವಳು ಸುನೀತಿ. ಅವಮಾನವಾದರೆ ಒಳಿತು ಅಂತಾರೆ ದಾಸರು, ತಪವು ವೃದ್ಧಿಯಾಗುವುದು ಅಂತಾರೆ. ತಾನು ತನ್ನ ಕರ್ತವ್ಯದಿಂದ ಚ್ಯುತನಾಗದೆ ಅವಮಾನವಾದಾಗ ಅದನ್ನು ಸಹನೆ ಮಾಡಿದರೆ ಅದು ತಪಸ್ಸು. ಸರಿಯಾಗಿ ಗಮನ ಕೊಡಿ ಶಬ್ದಗಳ ಕಡೆಗೆ. ಮಾಡಬಾರದ ಕೆಟ್ಟ ಕೆಲಸ ಎಲ್ಲ ಮಾಡೋದು. ಜನ ಬೈತಾರೆ, ಅವಮಾನ ಮಾಡ್ತಾರೆ, ಅವಮಾನ ದೊಡ್ಡ ತಪಸ್ಸು ಅಂತ ಹೇಳಿದ್ದಾರೆ. ಏನು ಬೈತಿರೋ ಬೈರಿ, ನಾನಂತೂ ಕೆಟ್ಟ ಕೆಲಸ ಮಾಡ್ತೀನಿ. ಇದಲ್ಲ, ನಿರ್ಲಜ್ಜನಾಗಿ ನಾಚಿಕೆ ಇಲ್ಲದೆ ಮಾಡಬಾರದ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿ ಆಗಾಗುವ ಅವಮಾನವನ್ನು ನಾನು ಸಹನೆ ಮಾಡುತ್ತೇನೆ, ಅದು ತಪಸ್ಸು. ಮತ್ತು ನನಗೆ ಅವಮಾನ ಆಗಬೇಕಾದ್ರೆ ನಾನು ಕೆಟ್ಟ ಕೆಲಸ ಮಾಡಿದ್ರೆ ತಾನೇ ನೀವೆಲ್ಲ ಅವಮಾನ ಮಾಡೋದು. ಅವಮಾನ ಸಹನೆ ಮಾಡಿದರೆ ತಪಸ್ಸು ಅಂತ ಹೇಳಿದ್ದಾರಲ್ಲ ದಾಸರು. ಹೀಗಾಗಿ ನಾನು ಕೆಟ್ಟ ಕೆಲಸ ಮಾಡುತ್ತೇನೆ ಅಂತ ಅನ್ನೋದಲ್ಲ. ತಾನು ಒಳ್ಳೆಯ ಕೆಲಸ ಮಾಡಬೇಕು. ಶಾಸ್ತ್ರವಿಹಿತವಾದ ಸತ್ಕರ್ಮಗಳನ್ನೇ ತಾನು ಮಾಡ್ತಾ ಇರುವಾಗ ಸಹನೆಯಾಗದೆ 4 ಜನ ಅಸೂಯೆಯಿಂದ ಏನಾದರೂ ಅವಮಾನ ಮಾಡಿದರೆ ಆ ಅವಮಾನವನ್ನ ಗಮನಕ್ಕೆ ತಂದುಕೊಳ್ಳಬಾರದು. ಅದನ್ನು ಸಹನೆ ಮಾಡಬೇಕು, ಉದಾಸೀನ ಮಾಡಬೇಕು. ಆ ಅವಮಾನದ ಸಹನೆ. ಸಂಧ್ಯಾ ವಂದನೆ ಮಾಡುತ್ತಾನೆ, ಮಡಿಯಿಂದ ಇದ್ದಾನೆ, ಅವನೇನು ಯಾವಾಗಲೂ ಮೂಗು ಹಿಡ್ಕೊಂಡು ಕೂಡ್ತಾನೆ ಅಂತ 4 ಜನ ದಾರಿಯಲ್ಲಿ ಹೋಗೋರು ನಗುತ್ತಾರೆ. ಅದನ್ನು ಸಹನೆ ಮಾಡಬೇಕು, ಅದು ತಪಸ್ಸು. ಇವನು ಮಾಡ್ತಾ ಇರುವುದು ಒಳ್ಳೆ ಕೆಲಸ. ಇವನು ಮಾಡ್ತಾ ಇರುವುದು ಒಳ್ಳೆ ಕೆಲಸ. ಅದನ್ನು ಅರ್ಥ ಮಾಡಿಕೊಳ್ಳದೆ ಅಥವಾ ಅಸೂಯೆಯಿಂದ ಯಾರಾದರೂ ಅದಕ್ಕೆ ಅವಮಾನ ಮಾಡಿದರೆ ಅದನ್ನು ಸಹನೆ ಮಾಡಿದಾಗ ಅದು ತಪಸ್ಸು ಅಂತಾಗತ್ತೆ. ಇವನು ತಾನು ಒಳ್ಳೆ ಕೆಲಸ ಮಾಡಿದ್ದಾನೆ, ತಾವು ನೀತಿಯಿಂದ ಇದ್ದಾರೆ, ಧರ್ಮದಿಂದ ಇದ್ದಾರೆ, ದೇವರ ಧ್ಯಾನ ಮಾಡ್ತಾ ತಮ್ಮ ಮನೆಯಲ್ಲಿ ತಾವು ಯಾರಿಗೂ ಉಪದ್ರವ ಕೊಡದೆ ನಿರುಪದ್ರವಿಗಳಾಗಿ ಧರ್ಮದಿಂದ ನ್ಯಾಯದಿಂದ ಇದ್ದಾಗ ತಮಗಾದ ಈ ಅವಮಾನ, ಅದನ್ನು ಸಹನೆ ಮಾಡುವುದು ಇದು ದೊಡ್ಡ ತಪಸ್ಸು ಅಂತ ಭಾವಿಸಿದವಳು ಮಹಾನುಭಾವಳು ಸುನೀತಿ. ಇದು ದೊಡ್ಡದಾದ ಪಾಠ. ಈ ತರಹದ ಸಹನಶೀಲತೆ ಇದು ಬಹಳ ಮಹತ್ವದ್ದು. ಎಲ್ಲ ತಾಯಂದಿರಲ್ಲಿಯೂ ಇರಬೇಕು. ತಮ್ಮಲ್ಲಿದ್ದ ಆ ಗುಣವನ್ನು ಮಕ್ಕಳಿಗೂ ಕಲಿಸಿಕೊಡಬೇಕು. ಪುರುಷರಿಗೆ ಇರಬಾರದು ಅಂತಲ್ಲ, ಪುರುಷರಾಗಲಿ ಸ್ತ್ರೀಯರಾಗಲಿ ಈ ತರಹದ ಸಹನಶೀಲತೆಯನ್ನು ತಾವಿಟ್ಟುಕೊಂಡು
ಮಕ್ಕಳಲ್ಲಿಯೂ ಆ ಬೀಜವನ್ನು ಬಿತ್ತಬೇಕು. ಗೆಳೆಯರಾಗಲಿ ಹಿರಿಯರಾಗಲಿ ಏನಾದರೂ ಸ್ವಲ್ಪ ಮಾತನಾಡುವುದರಲ್ಲಿ ವ್ಯತ್ಯಾಸವಾಗಿದ್ದರೆ ಅದಕ್ಕೆ ಪ್ರತಿಯಾಗಿ ಜಗಳ ಮಾಡಿ ಬೆಳೆಸಿ ಇನ್ನಷ್ಟು ಅದು ಆ ಬೆಂಕಿ ಉರಿಯುವಂತೆ ತುಪ್ಪ ಹಾಕುವುದಲ್ಲ, ಅದನ್ನು ಉಪಶಮನ ಮಾಡುವುದಕ್ಕೆ, ಕ್ರೋಧಾಗ್ನಿಯನ್ನು ಉಪಶಮನ ಮಾಡುವುದಕ್ಕೆ ಕ್ಷಮ ಎಂಬ ನೀರನ್ನು ಹಾಕುವ ಪ್ರಯತ್ನ ಮಾಡಬೇಕೇ ಹೊರತು ಪ್ರತಿಯಾಗಿ ಕ್ರೋಧವನ್ನು ಮಾಡಿ ಪ್ರತಿಯಾಗಿ ಬಿರು ನುಡಿಗಳನ್ನಾಡಿ ಮತ್ತೆ ತುಪ್ಪ ಹಾಕಿ ಇನ್ನಷ್ಟು ಆ ಕ್ರೋಧಾಗ್ನಿ ಕಾಡ್ಗಿಚ್ಚಾಗಿ ಎಲ್ಲರನ್ನೂ ಭಸ್ಮ ಮಾಡುವ ರೀತಿಯಲ್ಲಿ ಪ್ರಯತ್ನವನ್ನು ಮಾಡಬಾರದು. ಇದನ್ನು ಸುನೀತಿ ತೋರಿಸಿಕೊಡ್ತಾಳೆ. ಮಾಮಂಗಲಂ ತಾತ ಪರೇಶು ಮೌಸ್ಥಾಹ ಭುಂಕ್ತೆ ಜನೋ ಯತ್ ಪರದುಃಖದಸ್ತತ್. ಮಗನಿಗೆ ಮಾಡಿದ ಉಪದೇಶ ಇದೆ. ಮಗು ಧ್ರುವ, ಈ ಪ್ರಸಂಗದಲ್ಲಿ ನಿನಗೊಂದು ಮಾತು ಹೇಳ್ತೇನೆ, ನೆನಪಿನಲ್ಲಿಟ್ಟುಕೋ. ಅಳತಾ ತೊಡೆ ಮೇಲೆ ಬಂದು ಕುಳಿತ 5 ವರ್ಷದ ಪುಟ್ಟ ಬಾಲಕನಿಗೆ ಇಂತಹ ತತ್ವವನ್ನು ಹೇಳುವ ತಾಯಂದಿರು ಎಲ್ಲಿದ್ದಾರೆ ನೋಡಿ. ಇದ್ದರೆ ನಿಜವಾಗಿಯೂ ಅವರು ಮಾನ್ಯರು, ಸುನೀತಿಯ ಪ್ರತಿಬಿಂಬ ಅಂತ ಹೇಳಬಹುದು. ಮಾಮಂಗಲಂ ತಾತ ಪರೇಶು ಮೌಸ್ಥಾಹ. ಒಬ್ಬ ಸುರುಚಿಯ ಬಗ್ಗೆ ಅಲ್ಲ, ಉತ್ಥಾನಪಾದನ ಬಗ್ಗೆ ಅಲ್ಲ, ಉತ್ತಮನ ಬಗ್ಗೆ ಅಲ್ಲ. ಜೀವನದಲ್ಲಿ ಯಾರಿಗೂ ನೀನು ಕೆಟ್ಟ ಬಯಸಬೇಡ. ಅಳುವ ಮಗನಿಗೆ ಹೇಳುವ ಮಾತಿದು. ಅಳುವ ಮಕ್ಕಳಿಗೆ ಇನ್ನೊಬ್ಬರಿಗೆ ಹೊಡಿ ಬಡಿ ಅಂತ ಹೇಳಿದರೆ ಸಮಾಧಾನ ಆಗ್ತದೆ. ಹೊಡಿಲಿ ಬೇಡ ಆದರೆ ಬಿಡ್ಲಿ, ನಿನಗೆ ಯಾರು ಹೊಡೆದ್ರಲ್ಲ ಅವರಿಗೆ 10 ಹೊಡಿ ಅಂತ ಹೇಳಬೇಕು. ಅಥವಾ ನಾನು ಹೊಡಿತೇನೆ, ನೀನು ಚಿಂತೆ ಮಾಡಬೇಡ, ನೀನು ಸುಮ್ಮನೆ ಇರು, ಅವನ ಕೈಕಾಲು ಮುರಿದು ಬಿಡ್ತೇನೆ, ನೀನು ಯಾಕೆ ಚಿಂತೆ ಮಾಡ್ತೀವಿ, ಇದೆಲ್ಲ ಹೇಳುವ ಮಾತುಗಳು. ಈ ಮಾತುಗಳು ಸ್ವಲ್ಪ ಸಮಾಧಾನ ಕೊಡ್ತವೆ ರಾಜಸವಾದ ಪ್ರವೃತ್ತಿ ಇದ್ದ ವ್ಯಕ್ತಿಗಳಿಗೆ, ತಾಮಸ ಪ್ರವೃತ್ತಿ ಇದ್ದವರಿಗೆ. ಆದರೆ ಸಾತ್ವಿಕ ಪ್ರವೃತ್ತಿ ಇರುವಂತಹ ತಾಯಿ ಮಕ್ಕಳಲ್ಲಿ ನಡೆದ ಸಂವಾದ ಅದು. ಅಲ್ಲಿ ಹೊಡಿ ಬಡಿ ಕಡಿ ಎನ್ನುವ ಶಬ್ದಗಳಿಗೆ ಅವಕಾಶ ಇಲ್ಲ. ಜೀವನದಲ್ಲಿ ಯಾವ ವ್ಯಕ್ತಿಗೂ ಕೆಟ್ಟ ಬಯಸಬೇಡ. ಅವನು ತಪ್ಪೇ ಮಾಡಿದ್ರೆ ಎಲ್ಲರ ಸರಿತಪ್ಪುಗಳನ್ನು ನೋಡುವಂತಹ ದೊರೆ ಇದ್ದಾನೆ, ಸರ್ವೋತ್ತಮನಾದ ಭಗವಂತ ಇದ್ದಾನೆ. ಯಾರಿಗೆ ಏನು ಶಿಕ್ಷೆ ಕೊಡಬೇಕೋ ಕೊಡುವುದಕ್ಕೆ ದೇವರು ಸಮರ್ಥ, ಅವನು ನೋಡಿಕೊಳ್ತಾನೆ. ಅದು ನಮ್ಮ ಕೆಲಸ ಅಲ್ಲ. ನಮ್ಮ ಕೆಲಸ ಅದು ಕ್ಷಮೆ, ನಮ್ಮ ಕೆಲಸ ಅದು ಸಹನಶೀಲತೆ, ನಮ್ಮ ಕರ್ತವ್ಯಗಳ ಕಡೆಗೆ ಎಚ್ಚರ. ಇನ್ನೊಬ್ಬರ ಮೇಲಿನ ದ್ವೇಷ, ಅಸೂಯೆ, ಅವರಿಗೆ ಕೆಟ್ಟಾಗಬೇಕು ಅನ್ನುವುದರೊಳಗೆ ನಮ್ಮ ಹಿತವನ್ನೇ ನಾವು ಮರೆತು ಬಿಡ್ತೇವೆ, ನಮ್ಮ ಸಾಧನೆಯನ್ನು ನಾವು ಕೈ ಬಿಡುತ್ತೇವೆ, ನಮ್ಮ ಕರ್ಮಗಳೆಲ್ಲ ಉಳಿದು ಬಿಡುತ್ತವೆ. ದ್ವೇಷ, ಅಸೂಯೆ, ಅವರಿಗೆ ಕೆಟ್ಟಾಗಬೇಕು, ಯಾಕೆ ತಲೆ ಕೆಡಿಸಿಕೊಳ್ತೀಯ? ಅವನು ಮಾಡಿದ್ದು ಸರಿಯೋ ತಪ್ಪೋ? ಸರಿಯಾಗಿದ್ರೆ ಯಾಕೆ ಶಿಕ್ಷೆ ಕೊಡಬೇಕು ಅಂತ ಇಚ್ಛೆ ಮಾಡ್ತೀಯ? ತಪ್ಪೇ ಆಗಿದ್ರೆ ದೇವರು ನೋಡಿಕೊಳ್ತಾನಲ್ಲ, ಅವನಿಗೆ ಆಗಬೇಕಾದದ್ದು ಆಗತ್ತೆ, ಚೆನ್ನಾಗಿ ಆಗ್ತದೆ. ನಿನಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನು ಮಾಡ್ಲಿಕ್ಕೆ ದೇವರಿಗೆ ಗೊತ್ತು. ಕ್ಷತ್ರಿಯನಾಗಿದ್ರೆ ರಾಜನಾದಂತಹ ವ್ಯಕ್ತಿ ತನ್ನ ಪ್ರಜೆಗಳನ್ನ ತಪ್ಪು ಮಾಡಿದಾಗ ತಿದ್ದೋದು, ಶಿಕ್ಷೆ ಕೊಡುವುದು ಅವನ ಧರ್ಮ. ಆ ಸಂದರ್ಭದಲ್ಲಿ ಶಿಕ್ಷೆ ಕೊಡುವುದು ಬೇರೆ. ಈಗ ನೀನಿನ್ನೂ ರಾಜನ ಅಲ್ಲ, ಕ್ಷತ್ರಿಯ ಹೌದಾದರೂ ರಾಜನಾಗಿಲ್ಲ, ಇನ್ನೂ ಪುಟ್ಟ ಬಾಲ. ಶಿಕ್ಷೆ ಕೊಡುವಂತಹ ಅಧಿಕಾರ ಇದ್ದ, ಜವಾಬ್ದಾರಿ ಇದ್ದ ವ್ಯಕ್ತಿ ಏನಲ್ಲ ನೀನು. ನಿನಗೆ ಸಮಸ್ಯೆಯಾಗಿದೆ, ನಿನಗೆ ದುಃಖವಾಗಿದೆ ಅನ್ನೋ ಕಾರಣಕ್ಕೆ ದುಃಖ ಕೊಟ್ಟಿದ್ದಾರೆ ಅಂತ ಹೇಳಿ ಮಾತ್ರ ನೀನು ಅವರ ಜೊತೆಗೆ ಜಗಳ ಆಡಿ ಅವರಿಗೂ ದುಃಖ ಆಗುವ ಪ್ರಯತ್ನ ಮಾಡ್ತೇನೆ ಅಂತನ್ನುವ ಒಂದು ಈರ್ಷೆಯನ್ನು ಇಟ್ಟುಕೊಂಡು, ಸೇಡಿಟ್ಟುಕೊಂಡು ಸರ್ವಥಾ ನೀನು ಮುಂದಾಗಬೇಡ. ಒಳ್ಳೆ ಮಾತು ಹೇಳಿದ್ದಾಳಲ್ಲ, ದೇವರನ್ನು ಕಾಣಬೇಕು ಅಂತ, ಅದನ್ನು ಮನಸ್ಸಿನಲ್ಲಿಟ್ಟುಕೋ. ತಪಸ್ಸು ಮಾಡು, ದೇವರನ್ನು ಕಂಡು ಬಾ, ದೇವರು ನಿನಗೆ ಸ್ಥಿರವಾದ ಸ್ಥಾನವನ್ನು ಕೊಡುತ್ತಾನೆ ಅನ್ನುವಂತಹ ಉತ್ತೇಜನದ ಮಾತನ್ನು ಸುನೀತಿ ಆಡ್ತಾ ಇದ್ದಾಳೆ. ಇಷ್ಟೇ ಬೇಕಾಗಿದೆ. ಇವತ್ತೇನಾದರೂ ನಮ್ಮ ಸಮಾಜದಲ್ಲಿ ಉತ್ತಮ ಯುವಕ ಯುವತಿಯರು ಸಿದ್ಧರಾಗಬೇಕು ಅಂತಾದರೆ, ನಮ್ಮ ಸಮಾಜದ ಭವ್ಯ ಭವಿತವ್ಯ ಯಾರ ಹೆಗಲ ಮೇಲೆ ನಿಂತಿದೆ ಅಂತಹ ಯುವಕರು ಯುವತಿಯರು ಒಳ್ಳೆ ಧಾರ್ಮಿಕರಾಗಿ,
ನೀತಿವಂತರಾಗಿ ಸಮಾಜಕ್ಕೆ ಒಂದು ದೊಡ್ಡ ಆಶಾಕಿರಣರಾಗಿ ಅವರು ನಿಲ್ಲಬೇಕು ಅಂತಾದರೆ ತಂದೆ ತಾಯಿಗಳಿಂದ ಈ ತರಹದ ಉಪದೇಶ ಬೇಕಾಗಿದೆ. ಇಂತಹ ನೀತಿಯ ಮಾತುಗಳು ಮೇಲಿಂದ ಮೇಲೆ ಕಿವಿಯಲ್ಲಿ ಬೀಳಬೇಕು, ಗುರುಗಳಿಂದ, ತಂದೆ ತಾಯಿಗಳಿಂದ. ಆಗ ಮಾತ್ರ ಅಂತಹ ಯುವಕ ಯುವತಿಯರು ಸಿದ್ಧರಾಗಬಹುದು. ಚೆನ್ನಾಗಿ ಅಧ್ಯಯನ ಮಾಡು, ಓದು, ದೊಡ್ಡವನಾಗು, ಮುಂದೆ ಬಾ, ಆದರೆ ಧರ್ಮವನ್ನು ಬಿಡಬೇಡ. ಹಣವನ್ನಷ್ಟೇ ಕಾಣಬೇಡ, ದೇವರನ್ನ ಕಾಣುವ ಪ್ರಯತ್ನ ಮಾಡು. ಅವತ್ತಿನ ತಾಯಿ ಸುನೀತಿ ಕಾಡಿಗೆ ಕಳಿಸಿದಳು ಮಗನನ್ನ. ಮಕ್ಕಳನ್ನ ಕಾಡಿಗೆ ಕಳಿಸುವ ಅವಶ್ಯಕತೆ ಇಲ್ಲ, ನಾಡಿನೊಳಗೇ ಇದ್ದು, ಮನೆಯಲ್ಲಿಯೇ ಇದ್ದು ಮಾಡುವ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಎಲ್ಲ ಕಡೆಗೆ ದೇವರಿದ್ದಾನೆ ಅಂತ ಕಾಣು, ದೇವರ ಮಾತುಗಳನ್ನು ಕೇಳು, ದೇವರಿ ಹೇಳಿದಂತೆ ವರ್ತನೆ ಮಾಡುವ ಪ್ರಯತ್ನ ಮಾಡು. ದೇವರನ್ನ ಕಾಣು ಅನ್ನುವುದಕ್ಕೆ ಅರ್ಥ ಏನು? ಎಲ್ಲಿಯೂ ದೇವರಿಲ್ಲ, ನನಗೆ ಹೇಳುವವರು ಯಾರಿಲ್ಲ, ಕೇಳುವವರು ಯಾರಿಲ್ಲ ಅಂತ ಸ್ವತಂತ್ರವಾಗಿ ವರ್ತನೆ ಮಾಡ್ತಾ ಇದ್ದ ತಲೆಗೆ ಬಂದಂತೆ ಅಂದರೆ ಅವನು ದೇವರನ್ನು ಕಂಡಿಲ್ಲ ಅಂತ ಅರ್ಥ. ದೇವರು ಇಲ್ಲ ಅಂತ ಅರ್ಥ ಅಲ್ಲ, ದೇವರಿದ್ದಾನೆ, ದೇವರು ಆದೇಶವನ್ನೂ ಮಾಡಿದ್ದಾನೆ. ಆದರೂ ದೇವರು ಇವನಿಗೆ ಕಂಡಿಲ್ಲ, ಇವನ ಪಾಲಿಗೆ ಕಂಡಿಲ್ಲ. ದೇವರಿದ್ದಾನೆ ಅಂತ ನಂಬಿ ಅವನು ಮಾಡಿದ ಆದೇಶವನ್ನು ಕೇಳಿ ತಿಳಿದು ಆದೇಶದಂತೆ ನಾನು ವರ್ತಿಸಬೇಕು ಜೀವನದಲ್ಲಿ, ನನ್ನ ವರ್ಣಾಶ್ರಮಗಳಿಗೆ ವಿಹಿತ ಕರ್ಮಗಳನ್ನು ನಾನು ಮಾಡಬೇಕು ಅನ್ನುವ ಎಚ್ಚರ ಇಲ್ಲ ಅಂದರೆ ದೇವರನ್ನು ಕಂಡಿಲ್ಲ ಅಂತ ಅರ್ಥ. ದೇವರನ್ನು ಕಂಡಿದ್ದಾನೆ ಇದರರ್ಥ ದೇವರು ಹೇಳಿದ್ದನ್ನು ಕೇಳಿ ಹಾಗೆ ವರ್ತನೆ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ ಅಂದರೆ ದೇವರನ್ನು ಕಂಡಂತೆ ಲೆಕ್ಕ. ಪಕ್ಕದಲ್ಲಿ ಕುಳಿತು ಹೇಳ್ತಾ ಇರ್ತಾರೆ, ಹೀಗೆ ಮಾಡು, ಹಾಗೆ ಮಾಡು ಅಂತ. ಇಲ್ಲಿ ಹೋಗಬೇಡ, ಅಲ್ಲಿ ಕಾಲಿಟ್ರೆ ಜಾರ್ತೀಯ, ಬೀಳ್ತೀಯ, ಹಲ್ಲು ಮುರ್ಕೊಳ್ತೀಯ ಅಂತ ಒದರ್ತಾ ಇರ್ತಾರೆ. ಲಕ್ಷಣ ಇರೋದಿಲ್ಲ ಇವನಿಗೆ. ಏನೋ ಹಾಡು ಕೇಳ್ತಿರ್ತಾನೆ, ಯಾರ ಜೊತೆಗೋ ಹರಟೆ ಹೊಡಿತಿರ್ತಾನೆ, ಏನು ಬೇಡ ಅಂದಿದ್ದಾರೆ ಅದನ್ನೇ ಮಾಡ್ತಾನೆ, ಬೀಳ್ತಾನೆ, ಹಲ್ಲು ಮುರ್ಕೊಳ್ತಾನೆ. ಅವಾಗ ಏನಂತಾರೆ ಪಕ್ಕದಲ್ಲಿದ್ದ ಹೇಳ್ತಾ ಇದ್ದ ಹಿರಿಯರು, ಏನು ಕಿವಿ ಕೇಳಿಸೋದಿಲ್ವೋ, ಏನು ನಿನಗೆ ಕಿವುಡನಾಗಿದ್ದೀಯ, ಹೋಗಬೇಡ, ಅಲ್ಲಿ ಜಾರ್ತೀಯ, ಬೀಳ್ತೀಯ ಅಂತ ಹೇಳಿದರೂ ಕೇಳದ ಅಂತ ಬೈತಾರೆ. ಅದರ ಅರ್ಥ ಏನು? ಪಕ್ಕದಲ್ಲಿದ್ದದ್ದು ಅವನಿಗೆ ಕಂಡಿಲ್ಲ, ಅವರು ಹೇಳಿದ್ದು ಕಿವಿಗೆ ಬಿದ್ದಿಲ್ಲ. ಕಾರಣ ಅವನ ಆಲೋಚನೆ ಬೇರೇನೇ ಇದೆ, ಯಾವುದೋ ವಿಚಾರ ಮಾಡ್ತಾ ಇದ್ದಾನೆ, ಯಾವುದರೊಳಗೋ ಮುಳುಗಿದ್ದಾನೆ, ಯಾವುದೋ ಲೋಕದಲ್ಲಿ ಹಾರಾಡ್ತಾ ಇದ್ದಾನೆ, ಎಡವಿ ಬೀಳುತ್ತಾನೆ. ಹಾಗಾದರೆ ಪಕ್ಕದಲ್ಲಿರುವಂತಹ ದೇವರನ್ನ ಕಾಣಬೇಕು, ಅವನು ಹೇಳಿದ್ದನ್ನು ಕಿವಿಯಿಂದ ಕೇಳಬೇಕು. ಇಷ್ಟು ಸಂದೇಶವನ್ನ ಮಕ್ಕಳಿಗೆ ಕೊಟ್ಟರೆ ಸಾಕು. ಕಾಡಿಗೆ ಹೋಗಲ್ಲ, ನಾಡಿನೊಳಗೇ ಇದ್ದು ದೇವರನ್ನ ಕಾಣು, ದೇವರು ಹೇಳಿದ್ದನ್ನ ಕೇಳು, ಶಾಸ್ತ್ರಗಳನ್ನ ಕೇಳು. ಜೀವನದೊಳಗೆ ಹಣ ತಾತ್ಕಾಲಿಕ ಸುಖವನ್ನು ನಿನಗೆ ಕೊಡಬಹುದು, ಆದರೆ ಸ್ಥಿರವಾದ ಸುಖವನ್ನು ಕೊಡುವುದು ಹಣ ಅಲ್ಲ, ದೇವರು, ಧರ್ಮ. ಬಂದ ಹಣ ತಕ್ಕ ಮಟ್ಟಿಗೆ ಸುಖ ಕೊಡಬೇಕಾದರೂ ಧರ್ಮ ಇದ್ದರೆ ಮಾತ್ರ. ಧರ್ಮವನ್ನ ಮಾಡಿಲ್ಲ, ಪುಣ್ಯವನ್ನ ಸಂಪಾದನೆ ಮಾಡಿಲ್ಲ, ಬಂದ ಹಣ ನಿನಗೆ ದುಃಖವನ್ನೇ ಕೊಡಬಹುದು. ಹಣ ಇದೆ ಎಂದ ಮಾತ್ರಕ್ಕೆ ಸುಖವಾಗುವುದಿಲ್ಲ, ಹಣ ಕಳೆದರೂ ದುಃಖ. ಆ ಹಣದಿಂದ ನಾವು ಬೇಕಾದಷ್ಟು ಪದಾರ್ಥಗಳನ್ನು ಪಡೆದರೂ ಅದು ನಮ್ಮ ಉಪಭೋಗಕ್ಕೆ ಬರುತ್ತೆ ಅಂತನ್ನುವ ನಿಶ್ಚಯ ಇಲ್ಲ. ಬೇಕಾದಷ್ಟು ತಿನ್ನುವ ಪದಾರ್ಥಗಳು ಮನೆ ತುಂಬ ಇದೆ, ತಿನ್ನುವ ಯೋಗ ಇಲ್ಲ. ಯಾಕೆಂದ್ರೆ ಮೈ ತುಂಬ ರೋಗಗಳಿವೆ. ಶುಗರ್ ಇದೆ, ಸಿಹಿ ತಿನ್ನೋ ಹಾಗಿಲ್ಲ. BP ಇದೆ, ಉಪ್ಪು ಖಾರ ಬಹಳ ತಿನ್ನಬೇಡಿ ಅಂತ ಹೇಳ್ತಾರೆ. ಕೊಲೆಸ್ಟ್ರಾಲ್ ಇದೆ, ತುಪ್ಪ ಯಾವುದು ಮುಟ್ಟಬೇಡ ಅಂತಂತಾರೆ. ಎಣ್ಣೆ ತುಪ್ಪ ಯಾವುದು ಮುಟ್ಟಬೇಡ ಅಂತಾರೆ. ಏನು ತಿನ್ನಬೇಕು? ಯಾಕೆ? ಹಣ ಇದೆ. ಹಣ ಏನು ಮಾಡಿತು? ಪದಾರ್ಥಗಳೆಲ್ಲ ಮನೆಗೆ ಬರುವಂತೆ ಮಾಡಿತು.
ಬಂದ ಪದಾರ್ಥಗಳನ್ನು ನೋಡಿ ಇವುಗಳನ್ನು ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಇನ್ನಷ್ಟು ದುಃಖ ಪಡಬೇಕೇ ಹೊರತು ಸುಖ ಪಡೋ ಹಾಗಿಲ್ಲ. ಅಂದರೆ ಹಣ ಕೊಟ್ಟು ದುಃಖ ಕೊಂಡಂತೆ ಮನೆ ತುಂಬ ಪದಾರ್ಥಗಳನ್ನು ತಂದಿಟ್ಟು ಕಣ್ಣೀರಿಡ್ತಾ ಕೂಡಬೇಕು, ಇದ್ಯಾವುದೂ ನನಗೆ ತಿನ್ಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತ. ಹಾಗಾದರೆ ಹಣದಿಂದ ಮಾತ್ರ ಸುಖ ಅಲ್ಲ, ಧರ್ಮದಿಂದ ಸುಖ, ಪುಣ್ಯದಿಂದ ಸುಖ. ಭೋಗ ಮಾಡುವ ಪುಣ್ಯ ಇದ್ದರೆ ಮಾತ್ರ ಭೋಗ ಮಾಡಲಿಕ್ಕಾಗತ್ತೆ, ಇಲ್ಲದೆ ಇದ್ದರೆ ಆಗೋದಿಲ್ಲ. ಏನೋ ಪ್ರತಿಬಂಧಕಗಳು, ಏನೋ ಅಡ್ಡಿ ಆತಂಕಗಳು ಬರ್ತವೆ. ಹಾಗಾದರೆ ನೀನು ಕೇವಲ ವಿದ್ಯೆಯನ್ನು ಗಳಿಸಿ ಹಣವನ್ನು ಸಂಪಾದನೆ ಮಾಡುವುದನ್ನು ಮಾತ್ರ ಗುರಿಯಾಗಿಟ್ಟುಕೊಳ್ಳಬೇಡ. ದೇವರನ್ನು ಕಾಣು, ಧರ್ಮವನ್ನು ಮಾಡು, ಶಾಸ್ತ್ರಗಳ ಶ್ರವಣವನ್ನು ಮಾಡು, ನೀತಿಯಿಂದ ಜೀವನ ಮಾಡು, ಪರೋಪಕಾರವನ್ನು ಮಾಡು. ಇಂತಹ ಮಾತುಗಳನ್ನು ಮಕ್ಕಳಿಗೆ ಹೇಳುವ ತಂದೆ ತಾಯಿಗಳು ಬೇಕು. ಏನೋ ಸ್ವಲ್ಪ ವ್ಯತ್ಯಾಸವಾದರೆ ಅದನ್ನು ಸಹಿಸಿಕೋ, ಅಷ್ಟಕ್ಕೆ ಬಹಳ ಕ್ರುದ್ಧನಾಗಿ ಸಂಯಮವನ್ನು ಕಳೆದುಕೊಳ್ಳಬೇಡ ಅನ್ನುವ ಮಾತನ್ನು ತಂದೆ ತಾಯಿಗಳು ಮಕ್ಕಳಿಗೆ ಹೇಳಿದರೆ ಅಂತಹ ನೀತಿವಂತರಾದ ಮಕ್ಕಳು ನಮ್ಮ ಸಮಾಜದಲ್ಲಿ ಬೆಳೆಯುವುದಕ್ಕೆ ಸಾಧ್ಯ. ಇದನ್ನು ಸುನೀತಿ ತೋರಿಸಿಕೊಟ್ಲು. ಧ್ರುವರಾಜ ಹೊರಟಿದ್ದಾನೆ. ಬರೀ ತಂದೆ ತಾಯಿಗಳು ಹೇಳಿದರೆ ಸಾಲದು, ಮಕ್ಕಳು ಧ್ರುವನಂತೆ ಕೇಳಬೇಕು. ಏನೋ ತಂದೆಯ ತೊಡೆಯ ಮೇಲೆ ಹತ್ತಬೇಕು ಅಂತ ಹೋದಾಗ ಬೈದು ಕಳಿಸಿದರು ಅಂತ ನಾನು ಅಳ್ಳಿಕ್ಕೆ ಬಂದರೆ ಅವನು ತೊಡೆಯ ಮೇಲೆ ಕೂಡಬೇಡ, ಕೆಳಗೆ ನಿಲ್ಲು ಅಂತ ಹೇಳ್ದ. ನೀನು ಕಾಡಿಗೆ ಹೋಗು ಅಂತ ಹೇಳ್ತಾ ಇದ್ದೀಯಲ್ಲ, ನೀನೆಂಥ ಮಹಾನುಭಾವಳು ಅಂತ ತಾಯಿಯ ಜೊತೆಗೆ ಜಗಳಾಡಲಿಲ್ಲ ಅವನು. ಬಹಳ ದೊಡ್ಡ ಭಾಗ್ಯವನ್ನು ನನಗೆ ಕರುಣಿಸಿದ್ದಾಳೆ ತಾಯಿ ಅಂತ ತಿಳಿದು ಅಷ್ಟು ಧೈರ್ಯದಿಂದ ಧತ್ಸ್ವ ಸೌಮ್ಯ ಉಪನಿಷತ್ತುಗಳಲ್ಲಿ ಬರುವ ಮಾತು. ಗುರುಗಳು ಹೇಳಿದರೆ, ತಂದೆ ಹೇಳಿದರೆ, ತಾಯಿ ಹೇಳಿದರೆ ಶ್ರದ್ಧೆ ಇಡಬೇಕು, ವಿಶ್ವಾಸ ಇಡಬೇಕು, ಮಾಡಬೇಕು, ಅದರಿಂದ ಫಲ ಸಿಗತ್ತೆ. ಹೇಳುವವರು ಅಷ್ಟು ಆಲೋಚನೆ ಮಾಡಿ ಹೇಳಬೇಕು. ಹೇಳಿದ್ದನ್ನ ಮಕ್ಕಳು ಅಷ್ಟು ಶ್ರದ್ಧೆಯಿಂದ ನಂಬಿ ನಡೆಯಬೇಕು. ಮಹಾಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಧ್ರುವರಾಜರು ತೋರಿಸಿಕೊಡ್ತಾರೆ. ಏನೂ ವಿಚಾರ ಮಾಡಲಿಲ್ಲ, ವಿಶ್ವಾಸ ಇಟ್ಟಿದ್ದಾರೆ. ಹೊರಟಿದ್ದಾರೆ. ನಾರದರು ಮಧ್ಯದಲ್ಲಿ ಭೇಟಿಯಾದರು. ಈ ವಯಸ್ಸಿನಲ್ಲಿ ಆಟ ಆಡೋದು ಬಿಟ್ಟು ಏನು ತಪಸ್ಸು, ಏನು ಕಾಡು, ನಿನಗೆ ಗೊತ್ತಾದರೂ ಇದೆಯಾ ತಪಸ್ಸು ಅಂದರೆ ಏನು ಅಂತ? ಏನೋ ಹೇಳಿದ್ದು ತಾಯಿ ಅಂತ ಹೊರಟು ಬಿಟ್ಟಿಯಲ್ಲ ಅಂತ ಪರೀಕ್ಷೆ ಮಾಡುವುದಕ್ಕೆ ನಾರದರು ಕೇಳ್ತಾರೆ. ನಾನು ಸರ್ವಥಾ ಮನೆಗೆ ತಿರುಗಿ ಹೋಗೋದಿಲ್ಲ, ತಪಸ್ಸು ಮಾಡಿ ದೇವರನ್ನ ಕಂಡೇ ಮನೆಗೆ ಹೋಗೋದು ಅಂತ 5 ವರ್ಷದ ಬಾಲಕ ತನ್ನ ದೃಢವಾದ ಆಗ್ರಹವನ್ನು ತಿಳಿಸಿದಾಗ ನಾರದರಿಗೆ ಬಹಳ ಸಂತೋಷ ಆಯಿತು. ಅದನ್ನು ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದರು. ಕೆಲವರೆಲ್ಲ ತತ್ಕಾಲದಲ್ಲಿ ವೈರಾಗ್ಯ ಬಂದವರಂತೆ ತೋರಿಸ್ತಾರೆ. ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ ಅಂತ. ಪುರಾಣದಲ್ಲಿ ಬಹಳ ನರಕಗಳ ವರ್ಣನೆಯನ್ನೆಲ್ಲ ಕೇಳಿಬಿಟ್ರೆ ಇನ್ನೇನು ಪಾಪ ಮಾಡಬಾರದು ಅಂತ ಅಷ್ಟು ನಿರ್ಧಾರ ಮಾಡಿಕೊಂಡಿರ್ತಾನೆ. ಮತ್ತೆ ಮನೆಗೆ ಹೋದ ಮೇಲೆ ಎಲ್ಲವೂ ಮರ್ತೋಗ್ತದೆ. ಏಕಾದಶಿಯ ಮಹಿಮೆಯನ್ನು ಮಾಡದೇ ಇದ್ದರೆ ಆಗುವ ಅನರ್ಥಗಳನ್ನೆಲ್ಲ ಕೇಳಿದರೆ ಉಪವಾಸ ಮಾಡಬೇಕು ಅಂತ ಅನಿಸ್ತದೆ. ಯಾಕೆಂದರೆ ಪ್ರವಚನ ನಡೆದಾಗಂತೂ ಯಾರು ತಿನ್ನಲಿಕ್ಕೆ ಏನು ಕೊಡೋದಿಲ್ಲ ಅಂತ. ಮುಗಿದ ತಕ್ಷಣ ಎಲ್ಲ ಮರ್ತೋಗ್ತದೆ. ಇಷ್ಟು ದಿವಸ ಮಾಡಿಲ್ಲ, ಇವತ್ತು ಒಂದು ದಿವಸ ಮಾಡಿದ ಮಾತ್ರಕ್ಕೆ ಏನಾಗ್ತದೆ? ಹಿಂದೆ ಮಾಡಿದ ಪಾಪದಿಂದ ನಮಗಾಗೋದು ದುಃಖ ಆಗೋದು ಬಿಟ್ಟದ್ದಲ್ಲ. ಇಷ್ಟು ದಿವಸ ಬಿಟ್ಟಿವಿ, ಇನ್ನು ಮಾಡಿ ಆದರೂ ಲಾಭ ಏನು ಅಂತ ಸಮಾಧಾನ ಹೇಳ್ಕೊತಾನೆ. ಅಥವಾ ಇನ್ನು ಮುಂದಿನಿಂದ ಶುರು ಮಾಡೋಣ, ಇದಷ್ಟು ಮುಹೂರ್ತ ಕೇಳದೆ ಶುರು ಮಾಡಿದರೆ ಮತ್ತೆ ಬಿಡೋ ಪ್ರಸಂಗ ಬರ್ತದೆ. ಒಳ್ಳೆ ಮುಹೂರ್ತ ಕೇಳಿಕೊಂಡು ಶುರು ಮಾಡೋಣ ಅಂತಾನೆ. ಏನೋ ತನ್ನಷ್ಟಕ್ಕೆ ತಾನೇ ಸಮಾಧಾನ ಹೇಳಿಕೊಂಡು ಅಂತೂ ಪುರಾಣ ಕೇಳುವಾಗಿರುವ ನಿರ್ಧಾರ ಏನಿತ್ತೋ ಅದನ್ನು ಬಿಟ್ಟು ಬಿಡ್ತಾನೆ. ಆ ತರಹ ಆಗಬಾರದು ಅನ್ನುವುದಕ್ಕೆ ನಾರದರು ಪರೀಕ್ಷೆ ಮಾಡಿದ್ದಾರೆ. ಭಾಗವತ ಒಂದು ಸಂದೇಶವನ್ನು ನಮಗೆ ಕೊಡೋದೇನು ಅಂದರೆ, ನೋಡ್ರಿ, ನಾರದರಿಗೆ ಏನು ಕೆಲಸ ಇತ್ತು? ತಮ್ಮ ಪಾಡಿಗೆ ತಾವು ಸಾಧನೆ ಮಾಡಿಕೊಂಡು ಸನ್ಯಾಸಿಗಳು
ಎಲ್ಲಿಯೋ ಸುಖವಾಗಿರಬಹುದಾಗಿತ್ತು ತಮ್ಮ ಧ್ಯಾನ ಜಪ ಪಾರಾಯಣ ಮಾಡಿಕೊಂಡು. ಸಾಧನೆಗೆ ಅಂತ ಹೊರಟಂತಹ ಒಬ್ಬ ಅಮಾಯಕನಾದ ಬಾಲಕ, ಅವನ ಸಾಧನೆಗೆ ಬೇಕಾದ ಉಪದೇಶವನ್ನು ನಾನು ಮಾಡಬೇಕು, ಸರಿಯಾದ ಮಾರ್ಗದರ್ಶನ ಮಾಡಬೇಕು, ಅಪೇಕ್ಷೆ ಇದೆ, ತಿಳುವಳಿಕೆ ಇಲ್ಲ, ಅವನು ತನ್ನ ಗುರಿಯನ್ನು ಸಾಧಿಸದೇ ಹೋಗಬಾರದು, ಯೋಗ್ಯತೆ ಇದೆ, ಅಪೇಕ್ಷೆ ಇದೆ, ಸಜ್ಜನ, ಆದರೆ ಸಾಧನೆಯ ಮಾರ್ಗ ತಿಳಿದಿಲ್ಲ ಅಂತಾದರೆ ತಿಳಿದ ವ್ಯಕ್ತಿ ತಿಳಿಸುವುದು ಜವಾಬ್ದಾರಿ. ಇದನ್ನು ನಾರದರ ಮೂಲಕ ನಮ್ಮೆಲ್ಲರಿಗೆ ಭಾಗವತ ತಿಳಿಸ್ತಾ ಇದೆ. ಎಷ್ಟೋ ಜನರಿಗೆ ಧರ್ಮ ಮಾಡಬೇಕು ಅಂತ ಅಪೇಕ್ಷೆ ಇದೆ, ತತ್ವಜ್ಞಾನವನ್ನು ಪಡೆಯಬೇಕು ಅಂತ ಅಪೇಕ್ಷೆ ಇದೆ, ಹೇಗೆ ಮಾಡಬೇಕು ಗೊತ್ತಿಲ್ಲ, ಏನೋ ಮಾಡ್ತಿರ್ತಾರೆ. ಏನಾದರೂ ಮಾಡ್ಕೊಂಡು ಹೋಗಲಿ, ಅವರೇನು ಬಂದು ನಮಗೆ ಕೇಳಿದ್ದಾರ? ನಾವ್ಯಾಕೆ ಹೇಳಬೇಕು? ಹಾಳಾಗಿ ಹೋಗಲಿ, ಏನಾದರೂ ಮಾಡಲಿ. ಅಲ್ಲ, ನನಗೆ ಧರ್ಮ ಗೊತ್ತಿದೆ, ಅವನಿಗೆ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಆದರೆ ಗೊತ್ತಿಲ್ಲ, ಹಾಗಾದರೆ ತಿಳಿಸೋದು ನನ್ನ ಕರ್ತವ್ಯ ಅನ್ನುವುದು ಇದು ವಿವೇಕಿಯಾದಂತಹ ಒಬ್ಬ ವ್ಯಕ್ತಿ ಅರ್ಥ ಮಾಡಿಕೊಳ್ಳಬೇಕು ಅಂತ ನಾರದರು ತೋರಿಸಿಕೊಡ್ತಾರೆ. ತಾವಾಗಿಯೇ ಯೋಗ್ಯತೆಯನ್ನು ಅರಿತು ಹತ್ತಿರ ಹೋಗಿ ಅವನನ್ನು ಪರೀಕ್ಷಿಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಅಂತಾದ ಮೇಲೆ ಅವನಿಗೆ ಮಂತ್ರದ ಉಪದೇಶವನ್ನು ಮಾಡಿ ಸಾಧನೆಯ ದಾರಿಯನ್ನು ತೋರ್ತಾರೆ ನಾರದರು. ಈ ರೀತಿ ಮನುಷ್ಯ ತಾನು ಸಜ್ಜನರಿಗೆ ಧರ್ಮವನ್ನು ತಿಳಿ ಹೇಳಬೇಕು, ಉಪದೇಶ ಮಾಡಬೇಕು, ಮಾರ್ಗದರ್ಶನವನ್ನು ಮಾಡಬೇಕು. ಇನ್ನೊಬ್ಬರಿಂದ ಮಾಡಿಸಿದರೆ ತಾನು ಮಾಡಿದ್ದಕ್ಕಿಂತಲೂ ಹೆಚ್ಚು ಪುಣ್ಯ. ಅಂದರೆ ತಾನು ಬಿಡಬೇಕು ಅಂತ ಅರ್ಥಲ್ಲ, ತಾನು ಮಾಡುವುದನ್ನು ಮಾಡಿ ಇನ್ನೊಬ್ಬರಿಂದಲೂ ಮಾಡಿಸಿದರೆ ಮಾಡಿದ್ದಕ್ಕಿಂತಲೂ ಹೆಚ್ಚು ಪುಣ್ಯವನ್ನು ತಾನು ಪಡೆಯಬಹುದು. ಇದನ್ನು ಶ್ರೀಮದ್ ಭಾಗವತ ತಿಳಿಸ್ತದೆ. ಅನೇಕ ದೊಡ್ಡ ವಿದ್ವಾಂಸರು, ತಿಳಿದವರು, ಮಹಾನುಭಾವರು, ಜ್ಞಾನಿಗಳು, ಅವರು ವಿಶೇಷವಾಗಿ ಉಪದೇಶವನ್ನು ಮಾಡಬಹುದು, ಹೆಚ್ಚಿನ ಪಾಠ ಪ್ರವಚನಗಳನ್ನು ಮಾಡಬಹುದು. ಆದರೆ ಒಬ್ಬ ವ್ಯಕ್ತಿಗೆ ದೇವರ ಬಗ್ಗೆ ತನಗೆ ಶ್ರದ್ಧೆ ಇದೆ, ದೇವರಿಗೆ ತಾನು ಎಷ್ಟೋ ಪ್ರಾರ್ಥನೆಗಳನ್ನು ಮಾಡಿಕೊಂಡಾಗ ಆ ಎಲ್ಲ ಕಾರ್ಯಗಳು ಪೂರ್ಣ ಆಗಿವೆ, ತಾನು ದೇವರ ಸೇವೆ ಮಾಡಿದ್ದು ಸಫಲ ಆಗಿದೆ, ಗುರುಗಳ ಸೇವೆ ಮಾಡಿದ್ದು ಸಫಲ ಆಗಿದೆ, ಆ ಅನುಭವ ತನಗೆ ಸಾಕಷ್ಟು ಬಂದಿದೆ, ಅಷ್ಟರ ಮಟ್ಟಿಗೆ ನಂಬಿಕೆ ಇದೆಯಲ್ಲ, ಇದನ್ನು ತನ್ನ ಗೆಳೆಯರಿಗೆ 4 ಜನರಿಗೆ ಹೇಳುವುದರಲ್ಲಿ ಏನು ಕಷ್ಟ ಇದೆ? ಹಾಳು ಹರಟೆ ಹೊಡೆದು ಬಸ್ಸಿನೊಳಗೋ ಟ್ರೈನೊಳಗೋ ಆಫೀಸಿನೊಳಗೋ ಏನೇನೋ ಸಂಬಂಧ ಇಲ್ಲದ ಹರಟೆಗಳನ್ನು ಹೊಡೆದು ಕಾಲ ಹರಣ ಮಾಡುವುದಕ್ಕಿಂತಲೂ ತನಗಾದ ಆಧ್ಯಾತ್ಮಿಕ ಕೆಲವು ಅನುಭವಗಳನ್ನು ಹೇಳಬಹುದು, ಅಥವಾ ತಾನು ಕೇಳಿ ತಿಳಿದದ್ದನ್ನು ಹೇಳಬಹುದು. ಅಷ್ಟನ್ನು ಹೇಳಿ ದೇವರಲ್ಲಿ, ಗುರುಗಳಲ್ಲಿ, ಧರ್ಮದಲ್ಲಿ ಶ್ರದ್ಧೆ ಹುಟ್ಟುವಂತೆ, ನೀತಿವಂತರಾಗಿ ಬಾಳುವಂತೆ 4 ಜನರಿಗೆ ತಾನು ಪ್ರಚೋದನೆ ಮಾಡಿದರೆ ಬಹಳ ದೊಡ್ಡದಾದಂತಹ ಸೇವೆ, ಮಹಾಪುಣ್ಯದ ಕಾರ್ಯ ಎಂಬುದಾಗಿ ಶ್ರೀಮದ್ ಭಾಗವತ ಈ ಮೂಲಕವಾಗಿ ನಮಗೆ ಸಂದೇಶವನ್ನು ನೀಡುತ್ತಾ ಇದೆ. ಆ ರೀತಿಯಾಗಿ ಭಗವತ್ ತತ್ವದ ಪ್ರಚಾರವನ್ನು, ಧರ್ಮದ ಪ್ರಸಾರವನ್ನು ಯಥಾಶಕ್ತಿಯಾಗಿ ಎಲ್ಲರೂ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.